ಹುಟ್ಟಿತ್ತು. ಭಾಳ ಬೆರಕಿದ್ದ ಗಂಡ, ಭಾಳ ಬೆರಕಿದ್ದ ಗಂಡು ಹುಡುಗ, ಗಂಡು ಮಗು ಹುಟ್ಟಿತ್ತು. ಹೆಂಡತಿ ಅವ 5 ಗಂಟೆಗೆ ಹೇಳ್ತಿದ್ದ. ಎದ್ದು ಕೂಡಲೇ ಚಹಾ ತಂದು ಟೇಬಲ್ ಮ್ಯಾಗ ಇಟ್ಟಿರ್ಬೇಕಾಕಿ, ಇಲ್ಲಿಲ್ಲ ಅಂದ್ರೆ ಆಕಿನ ಹೊಡಿತಿದ್ದ. 5 ಗಂಟೆ ಕೇಳ್ಬೇಕಾರೆ ಆ ತಾಯಿ 4ಕ್ಕೆ ನಿದ್ದೆನೇ ಮಾಡ್ತಿರ್ಲಿಲ್ಲ, ಕೈಕಾಲು ತರ 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 ನಡುಗ್ತಿದ್ದು. ಅಂತಹ ಬೆರಕೆ ಗಂಡ. ಆವತ್ತಿನ ದಿನದಲ್ಲಿ ಬೆಂಗಳೂರೊಳಗೆ ನೀರ ಬಂದಿಲ್ಲ, ಒಂದು ಹನಿ ನೀರಿಲ್ಲ ಮನ್ಯಾಗ, ಚಾಯ್ ಇದರಲ್ಲೇ ಮಾಡ್ತಾಳೆ. ಯವ್ವ ಹೆಂಗೆ ಮಾಡಲಿ, ಅದ್ರಾಗೂ ನೀರು ತುಂಬಿಕೊಂಡೇ ಇಲ್ಲ ಆಕೆ, ನಳದಾಗೂ ಇಲ್ಲ ಅದ್ರಾಗೆಲ್ಲ. ಆದರೂ ಹಂಗೆ ನೋಡಿದಳು, ಕೂಸು ಹಳ್ಳ ಕತ್ತು, ಹೆಂಗೆಂಗೋ ಏನೇನೋ ಸಜ್ಜು ಮಾಡಿ ತಂದು ಒಂದು ಕಪ್ ಚಹಾ ಇಟ್ಲು, ಕುಡ್ದ. ಹೆಂಡತಿಗಂದ, ಚಹಾ ಎದರ್ದಿದ್ದು ಅಂದವ. ಯಾಕ್ರಿ ಅಂತ, ಎದರು ಚಹಾ ಅಂದವ. ಇಲ್ಲ ಇವತ್ತು ಯಾಕೋ ಬೇರೆ ರುಚಿ ಬೇರೆ ಅದಿದ್ದು, ಅದಕ್ಕೆ ಎದರ್ದು. ನೀವು ಹೊಡಿಲಿಲ್ಲ ಅಂದರೆ ಹೇಳ್ತೇನೆ ರೀ ನಾನು, ನಿನಗೇನು ಹೊಡೆಂಗಿಲ್ಲ ಹೇಳಂದ. ಮನೆ ಒಳಗೆ ಒಂದು ಹನಿ ನೀರಿರಲಿ, ನಿಮ್ಮದೇ ಮಗ ಒಂದಾಕ್ ಮಾಡಿತ್ತು, ಅದ್ರಾಗ ಸಕ್ಕರೆ ಹಾಕಿ ಕೊಟ್ಟಿನಂತ ಹೇಳ್ದೆ. ಕುಡಿಸಿಲ್ಲಲ್ಲ, ಯಾರೂ ಕುಡ್ದಾವ. ತನ್ನ ಮಗನು ಹಣಿ 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 ಬಡ್ಕೊಳ್ಳೆ. ನಾನೊಬ್ಬ ಕಲೆಕ್ಟ್ರಾಗಿ ಏನು ಬಂತು ಪಾಳೆ, ಹೆಂಡತಿ ಮ್ಯಾಗ ಸಿಟ್ಟಿಗೇರು ಸಂಬಂಧ ಇದನ್ನು ಕುಡಿದು ಬಂದದ ಅಂದ ಬಳಕ ಇನ್ನು ಮ್ಯಾಗ ಹೆಂಡ್ತಿಗೆ ಹೊಡಿದು ಬೇಡ, ನಾ ಚಹಾ ಕುಡಿದು ಬೇಡ ಅಂತ ಪ್ರತಿಜ್ಞೆ ಮಾಡಿಬಿಟ್ಟವ. ಬುದ್ಧಿ ಬಂದ ಮೇಲೆ ಅವಾಗ ಎಚ್ಚರ ಅಂದಂತ ಮನುಷ್ಯ. ರಾವಗೇಡಿ ಅಂತಾರೆ ಅದಕ್ಕೆ, ರಾವಗೇಡಿ. ಹಂಗ ಇಲ್ಲಿ ಶಾಂತನಾಗಿರ್ತಕ್ಕಂತಹ ಬಸವಣ್ಣನವರು, ಬಾಲಕ ಬಸವಣ್ಣ ಪರಮಾತ್ಮನ ಇರುವಿಕೆಯನ್ನು ಅರಿತುಕೊಂಡಿರತಕ್ಕಂಥವ 8ನೇ 9ನೇ ವಯಸ್ಸಿನ ಬಸವಣ್ಣನವರು ದೇವನನ್ನು ಅರಿತುಕೊಂಡವ. ಪರಮಾತ್ಮ ಅಂದ್ರೆ ಎಲ್ಲದಾನ? ಈ ಬಸವಣ್ಣನವರ ಜೀವನ ದರ್ಶನ ಅಂದ್ರೆ 3 ತಿಂಗಳ ನಡಿಬೇಕಿದು, ಸಾಮಾನ್ಯನಲ್ಲ. ದೇವನನ್ನು ಅರಿತುಕೊಂಡಿರತಕ್ಕಂಥ 8-9ನೇ ವಯಸ್ಸಿನೊಳಗೆ, ನಮ್ಮ ಹುಡುಗರಿಗೆ 8-9ನೇ ವಯಸ್ಸಿನೊಳಗೆ ಏನೈತಿ, ಶಾಲಿ ಹುಡುಗನ ಬಿಟ್ಟು ನೋಡುವ, ಮಂಗ್ಯನ ಕಟ್ಟಿ ನೋಡುವಂತ ಶಾಸ್ತ್ರ ಐತೆ. ಮಂಗ್ಯನ ಆಟ ನೋಡ್ಬೇಕಾದ್ರೆ ಕಟ್ಟಬೇಕಂತ ಗಿಡಕ್ಕೆ, ಶಾಲಿ ಹುಡುಗರ ಆಟ ನೋಡ್ಬೇಕಾದ್ರೆ ಶಾಲಿ ಇಂಟ್ರಲ್ ಬಿಡ್ಬೇಕಂತ. ಅವಾಗ ಹಿಂದೆ ಶಾಲಿ ಕಲಿಯಾಗಿ ಇಂಟ್ರಲ್ ಬಿಟ್ಟು ಮನೆಗೆ ಓಡುತ್ತಿದ್ದೆ ನಾವು. ಅವ ಮಾಸ್ಟ್ರು ಅಲ್ಲೇ ಹುಡುಕಾಡ್ಬೇಕು, ಎಲ್ಲಿ ಮನೆಯಾಗ ಎದಕ್ಕೆ ಹೋಗಿದ್ದೆವು, ನೀರು ಕುಡಿಯಕ್ಕೆ ಹೋಗಿದ್ದು ನನ್ನ ಮಗ, ಮನೆಗೆ ಹೋಗಿಬಿಟ್ಟಿರ್ತಿದ್ದ. ಗಿಡ ಗಂಟೆ ಹಾರ್ತಾವ. ಹಂಗ ಹುಡುಗರ ಸಂಸ್ಕಾರ ಏನಿರ್ಬೇಕಂದ್ರ ಬರೀ ಹಾರಾಡೋದಲ್ಲ. ಬಾಲಕ ಬಸವಣ್ಣ 8ನೇ ವಯಸ್ಸಿನೊಳಗ ದೇವನನ್ನು ಅರಿತುಕೊಂಡವ, ಪರಮಾತ್ಮ ಎಲ್ಲದನಂತ ತಿಳ್ಕೊಂಡವ. ಜಗತ್ತಿನ ಇತಿಹಾಸದಲ್ಲಿ ಬಸವಣ್ಣವರು ದೇವನನ್ನು ಅರಿತುಕೊಂಡವ, ವಿಶ್ವಧರ್ಮವನ್ನು ಸ್ವೀಕಾರ ಮಾಡಿದ, ಲಿಂಗದಲ್ಲಿ ದೇವರನ್ನ ಕಂಡ. ಲಿಂಗ ಧರ್ಮವನ್ನು ಯಾಕೆ ಸ್ವೀಕಾರ ಮಾಡಿನಂದ್ರ, ಎಲ್ಲ ಧರ್ಮಗಳು ಅಲ್ಲಿ ದೇವರದಾನ, ಇಲ್ಲಿ ದೇವರದಾನ. ಹರಿಯ ಭಕ್ತರಿಗೆ ಹರಿಯ, ಶಿವನ ಭಕ್ತರಿಗೆ ಶಿವ. ಅದಕ್ಕೆ ಲಿಂಗ ಮಧ್ಯೆ ಜಗತ್ ಸರ್ವಂ. ಆ ಲಿಂಗ ಅಂದ್ರೆ ಜಗತ್ತು ಗೋಲಾಕಾರ ಬಗೆದ, ಆಕಾಶ ಮಂಡಲ ಗೋಲಾಕಾರ ಬಗೆದ. ಅದೇ ಗೋಲಾಕಾರವಾಗಿರತಕ್ಕಂತಹ ಆ ಲಿಂಗದೊಳಗ ಶಿವನೆದ್ದನೆ ಚುಳುಕಾದಿರಯ್ಯ. ಎಷ್ಟು ಜನ ಕೊಳ್ಳಾಗ ಲಿಂಗ ಅದ. ನಾವು ಈ ಊರಿಗೆ ಬಂದಾಗ, ಇನ್ನು ನಾವು ಬರೋಕ್ಕೂ ಮೊದಲ ಅವಾಗ ಬಂದು ಹೋಗ್ತಿದ್ದೆವು. ನಿಂಗಳ್ಳಿ ಗುರಣ್ಣವ್ರ ಮನೆಯಾಗ ವಸತಿ ನಂದು. ಅಲ್ಲಿ ನಮ್ಮ ಶಿನಪುರ ಸಿದ್ದಣ್ಣವರಾಗಲಿ, ಹೊಡೆಯೋದು ಮುದುಕಣ್ಣವರು, ಅನೇಕ ಮಂದಿ ಪರಪ್ಪಗೌಡ್ರು ಅವರೆಲ್ಲ ಭಜನೆ ಮಾಡ್ತಿದ್ರು. ಆ ಹೊತ್ತಿನೊಳಗೆ ಅದೇ ಮನೆಯೊಳಗೆ ಮೈಸೂರು ಮುತ್ತಿಯವರು, ಆ ನಿಂಗಳ್ಳಿ ಗುರಣ್ಣವ್ರ ಮನೆಯಾಗ ಒಂದು ಪೂಜಾದ ಮನೆ, ಅಲ್ಲಿ 80 ಮಂದಿಗೆ ದೀಕ್ಷಾ ಮಾಡಿದೆ. ಅದೇ ಪೂಜಾದ ಕೋಲಿ ಒಳಗೆ, ಅದೇ ಕೋಲಿ ಒಳಗೆ 2000 ಇಸ್ವಿ ಒಳಗ. ಹೊಳ್ಳಿ ಇಲ್ಲ, ಅಲ್ಲಿಗೆ ಸ್ಟಾಪ್ ಆಗ್ಯದ. 8 ಮಂದಿ ಕೊಳ್ಳಾಗ ಲಿಂಗದವ. 8ನೇ ವಯಸ್ಸಿನೊಳಗೆ ವೀರಶೈವ ಧರ್ಮವಲ್ಲ, ಶೈವ ಬ್ರಾಹ್ಮಣನಾಗಿ ಗುರು ಕಟ್ಟಿದ ಲಿಂಗವನ್ನೇ ಇದು ವಿಶ್ವಧರ್ಮದ ಸ್ವೀಕಾರ ಅಂತ ಸ್ವೀಕಾರ ಮಾಡಿದಂಥ ಬಸವಣ್ಣನನ್ನ ನೋಡಿ ಕಲಿಬೇಕಾಗ್ಯದ. ಜಗತ್ತು ನೋಡಿ ಕಲಿಬೇಕಾಗ್ಯದ, ನೋಡಿ ಕಟ್ಕೋಬೇಕಾಗ್ಯದ. ಎಂಥ ನಂಬಿಕೆ ಶಿವನು
ಅಂಗದ ಮೇಲೆ ಲಿಂಗ ಉಳ್ಳಾತಂಗೆ ಶರಣನೆಂಬೆ ಸದ್ಭಕ್ತನೆಂಬೆ ಸಾಕ್ಷಾತ್ ಕೂಡಲ ಸಂಗಮ ದೇವನೆಂಬೆ. ಕಟ್ಕೋರಿ ಇನ್ಮ್ಯಾಗ ನಾವು ಹಾಕಕ್ಕೆ ತಯಾರದೀವಿ. ಎಲ್ಲ ಇರಲಿ, ಮನೆ ಇರಲಿ, ಹೊಲ ಇರಲಿ, ಬದುಕಿರಲಿ, ಬಾಲ್ಯ ಇರಲಿ, ರೊಕ್ಕ ಇರಲಿ, ರೂಪಾಯಿ ಇರಲಿ, ಮಕ್ಕಳು ಇರಲಿ, ಸತಿ ಸುತ ಬಂಧು ಬಳಗ ಎಲ್ಲ ಇರಲಿ. ಯಾವ ಭಕ್ತನ ಮೇಲೆ ಗುರು ಹಸ್ತ ಮಸ್ತಕ ಸಂಯೋಗ ಆಗ್ತದ, ವೀರಶೈವ ಧರ್ಮ ದೀಕ್ಷಾ ಆಗ್ತದ, ಅವ ಮೋಕ್ಷಕ್ಕೆ ಅಣಿ ಆಗ್ತಾನ, ಶಿವನ ಅಕೌಂಟಿನೊಳಗೆ ಉಳಿತಾನ ಮನುಷ್ಯ. ಧರ್ಮ ದೀಕ್ಷಾ ಅಂತಾರದು. ಎಲ್ಲ ಧರ್ಮದೊಳಗೆ ದೀಕ್ಷಾ ಅದಾವ. ಬ್ರಾಹ್ಮಣ ಧರ್ಮ ಹಿಡ್ಕೊಂಡು, ಕ್ರೈಸ್ತ ಧರ್ಮದಲ್ಲಿ ಹಿಡ್ಕೊಂಡು, ಇಸ್ಲಾಂ ಧರ್ಮದಲ್ಲಿ ಹಿಡ್ಕೊಂಡು, ಪಾರ್ಶ್ಯಾನ ಧರ್ಮದಲ್ಲಿ ಹಿಡ್ಕೊಂಡು, ಬೌದ್ಧ ಧರ್ಮದಲ್ಲಿ ಹಿಡ್ಕೊಂಡು ಎಲ್ಲ ಧರ್ಮದಲ್ಲಿ ಗುರುಗಳದಾರ. ವೀರಶೈವ ಧರ್ಮದಲ್ಲಿ ಗುರುಗಳದಾರ. ಆಯಾ ಗುರುಗಳು ಆಯಾ ಧರ್ಮದ ದೀಕ್ಷವನ್ನು ಕೊಡ್ತಾರ. ನೋಡ್ರಿ, ಈ ಹುಡ್ರಿ ಹಂಗದಾವ. ಇವರು ಬಸವಣ್ಣವ್ರು ಆಗ್ತಾರೆ. ಏನೂ ಸಾಧಿಸಕ್ಕಾಗಲ್ಲ ಅವ್ರಿಗೆ. ಮನೆಗೆ ಮೂಲಾಗಿ ಹುಟ್ಟುತ್ತಾವ ಅಷ್ಟೇ, ಮಕ್ಕಳಲ್ಲಿ ಇಕ್ಕಳಾಗಿ ಹುಟ್ಟುತ್ತಾವೆ. ಯಾಕೆ ಇಲ್ಲಿ ಏನು ನಡೆದ ಅನ್ನೋ ಜ್ಞಾನ ಇಲ್ಲ. ಕುಡುಕರ ಆ ಥರ ಇಲ್ಲ, ಇಸ್ಪೆಟ್ಟು ಆಡೋರು ಆಗ್ತಾರೆ, ಇಷ್ಟೇ ಆಗೋರವ್ರು, ಮತ್ತೇನೂ ಇಲ್ಲ. ಅಂತಹ ಬಸವಣ್ಣನವರು 8ನೇ 9ನೇ ವಯಸ್ಸಿನೊಳಗೆ ಆತ ಕೂಡಲ ಸಂಗಮಕ್ಕೆ ಹೋಗ್ತಾ ಇದ್ದೀನಂತ ಊರನ್ನು ಬಿಟ್ಟು ಮನೆಯನ್ನ ಬಿಟ್ಟು ಹೊರಡ್ತಾ ಇದ್ದಾನೆ. ಅಕ್ಕ ನಾಗಲಾಂಬಿಕೆ ನನ್ನ ತಮ್ಮನನ್ನು ಒಬ್ಬನನ್ನು ಬಿಟ್ಟು ನಾ ಇರಲಾರೆನು ಅಂತ ತಿಳ್ಕೊಂಡು ಹೇಳಿ ತಮ್ಮನ 8-9 ವರ್ಷದ ತಮ್ಮನ ಕೈ ಹಿಡ್ಕೊಂಡು ಆತ ಹೊರಡ್ತಾ ಇದ್ದಾಳೆ ಮನೆ ಬಿಟ್ಟು. ಅಕ್ಕ ನಾಗಲಾಂಬಿಕೆ ತಮ್ಮನಿಗೆ ತಾಯಿ ಆಗ್ತಾಳ. ತಾಯಿಯನ್ನ ಬಿಟ್ಟ, ತಂದೆಯನ್ನ ಬಿಟ್ಟ. ಎದ್ರ ಸಂಬಂಧ? ಲಿಂಗ ಕಟ್ಟಿಕೊಂಡ ಸಂಬಂಧ. ನನಗೆ ಲಿಂಗವೇ ಬೇಕು, ಲಿಂಗ ಮಧ್ಯೆ ಜಗತ್ ಸರ್ವಂ, ಆ ಲಿಂಗನ ಮಧ್ಯದಲ್ಲಿ ಎಲ್ಲಾ ಧರ್ಮಗಳದಾವಂತ ಅರಿತುಕೊಂಡ ಬಸವಣ್ಣ ಚುಳುಕಾದರಯ್ಯ. ಆ ಲಿಂಗದೊಳಗ ಪರಮಾತ್ಮ ಅದಾನ, ಅಲ್ಲಿ ದೇವನಿದ್ದ. ಹಾಗೆ ಕೂಡಲ ಸಂಗಮಕ್ಕೆ ಹೊರಡುವಾಗ ನಡೀತಾ ಆಗಿನ ಕಾಲದೊಳಗ 12ನೇ ಶತಮಾನದಲ್ಲಿ ಇದೇ ದಾರಿ ಹಿಡಿದು ಎಲ್ಲಿ ಹೊಂಟಾನಂದ್ರ ಇದೇ ದಾರಿ ಒಳಗಾಗಿ ಇದೇ ಭೂಮಿ ಒಳಗೆ ಹಾಸಿ ಹಿಂಗೆ ಅಡ್ಡ ಹಾಸಿ ಹೋಗ್ಯಾನ. ಇಲ್ಲಿ ಜಾಗ ಕಾಯ್ದು ಹೋದಾನಂತ ಇದು ಮಠ ಆಗಿದೆ. ಹೀಗೇನೆ ಹಾಯ್ದು ನಡೀತಾ ನಡೀತಾ ಹೀಗೆ ಹೋಗಿದಾನ. ಆಗಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಡವಳಿಗೆಯ ಮಡಿವಾಳಮ್ಮನವರು ಅಂತ ಹೆಣ್ಮಗಳದಾಳಲ್ಲಿ. ನೋಡಿದ್ರೆ ಚಪ್ಪಳಿ ಹಾಕ್ರಟ್ಟೆ. ಮಡಿವಾಳೇಶ್ವರ ಅಲ್ಲ, ಮಡಿವಾಳಮ್ಮ. ಈಗ ಮಡಿವಾಳ ಅಂತ ಇಟ್ಟಾರದು, ಹೆಣ್ಮಗಳಕ್ಕೆ ಶರಣಕ್ಕೆ. ಅಲ್ಲಿ ಹಾಸಿ ಆಕಿಗೆ ಆಶೀರ್ವಾದ ಕೊಟ್ಟಾರ ಬಸವಣ್ಣವರು. ಅಲ್ಲಿ ದರ್ಶನ ಕೊಟ್ಟಾನ 8ನೇ ವಯಸ್ಸಿನೊಳಗೆ. ಆಕಿ ಅನುಷ್ಠಾನ ಕೂತ್ಕೊಂಡಿರ್ತಾಳೆ ಅದೇ ಜಾಗದೊಳಗ. ಆಕಿನ ತಲೆಯ ಮೇಲೆ ಹಸ್ತ ಇಟ್ಟು ಹೋದ 8ನೇ ವಯಸ್ಸಿನೊಳಗೆ ಬಸವಣ್ಣ ಹಿಂಗಾಸಿ ಈ ಭೂಮಿ ಒಳಗೆ ಹಾಸಿ ಪಾದ ಇಟ್ಟಾನ. ಅದು ಇದಕ್ಕೆ ಗುಡಿ ಹೊಲ ಅಂತ ಹೆಸರಿಟ್ಟರವಾಗ. ನಡೀತಾ ಹೋಗಿನ ಆಗಿನ ಕಾಲದೊಳಗೆ ಎಲ್ಲೆಲ್ಲಿ ನೀರಡಿಕೆ ಆಗ್ತದ ಹಳ್ಳದೊಳಗೆ, ಇದೇ ಹಳ್ಳದೊಳಗೆ ನೀರು ಕುಡ್ದಾನ. ಇಲ್ಲಿ ಹಳ್ಳಿಲ್ಲ, ಇಲ್ಲಿ ಇದು ಹಳ್ಳದ, ಇದೇ ಹಳ್ಳದೊಳಗೆ ನೀರು ಕುಡ್ದಾರ. ಇದೇ ಹಳ್ಳದೊಳಗೆ ಜಳಕ ಮಾಡ್ಯಾರ. ಬೆಳಗಿನ ಜಾವದಲ್ಲಿ ನಡೀತಾ ಹೊಂಡುವಾಗ ಪಾದಚಾರಿಗೆ ಅಕ್ಕ ಮತ್ತು ತಮ್ಮ ಜಳಕ ಮಾಡ್ಯಾರ. ಅಲ್ಲೇ ಹಳ್ಳ ನೀರ ಕಂಡಲ್ಲಿ ಜಳಕ ಮಾಡ್ಯಾರ. ಜಳಕ ಮಾಡ್ಲಾರ್ದ ಉಂಡಿಲ್ಲ ಅವರು. ನಮ್ಮ ಮಂದಿ ಬೇರೆ, ಮುಂಜಾನೆ ಎದ್ದು ಕೂಡಲೇ ನಾಷ್ಟ ತಿಂದು ಚಹಾ ಕುಡಿದು ಬಹರಾಕ್ ಜಳಕ ಮಾಡೋದು. ನಾವು ಅದಕ್ಕೆ 3 ದಿನ ಊರಾಗ ಅಡ್ಡಾಡಿವಿ, ಯಾರ್ಯಾರು ಜಳಕ ಮಾಡ್ಯಾರ ನೋಡ್ಬೇಕಂತೇಳಿ. ಹಾಗೆ ಆಚಾರವಂತನಾಗಿ ಹೊರಟ ಬಸವಣ್ಣನವರು ಕೂಡಲ ಸಂಗಮಕ್ಕೆ ಹೋಗ್ತಾನೆ 8ನೇ ವಯಸ್ಸಿನೊಳಗೆ. ಅಲ್ಲಿ ಗುರುವಿನಲ್ಲಿ ಹೋಗಿ ಜಾತವೇದ ಮುನಿಗಳು ಅವರು ಮುಂದೆ ಕೈ ಮುಕ್ಕೊಂಡು ನಿಂತ್ಕೊಂತಾನ. ಗುರುವಿನ ಮುಂದ ಸಾಷ್ಟಾಂಗ ನಮಸ್ಕಾರ ಹಾಕಿದ. 8ನೇ ವಯಸ್ಸಿನೊಳಗೆ ಗುರುಗಳ ಮುಂದೆ ಸಾಷ್ಟಾಂಗ ನಮಸ್ಕಾರ ಹಾಕಿದ. ನೋಡ್ರಿ, ಸಾಷ್ಟಾಂಗ ಅಂತ ಅಂದ್ರೇನು? 8 ಈ 8 ಅಂಗಗಳನ್ನು ಹಚ್ಚಿ ಮಾಡ್ತಕ್ಕಂಥದಕ್ಕೆ ಸಾಷ್ಟಾಂಗ. ನೀವು ಯಾರ ಮನೆಗೆ ಬಿನ್ನಕ್ಕೆ ಹೋದಾಗ
ನಾವು ಭಿನ್ನಕ್ಕೆ ಹೋದಾಗ ಅಲ್ಲಿ ಜಂಗಮರು ಕರೆಸಿರ್ತೀರಿ ಸಾಷ್ಟಾಂಗ ಹಾಕಂತಾರೆ ನೋಡ್ರಿ. ವಿಜಾಪುರದೊಳಗೆ ಒಂದು ಮನೆ ಓಪನಿಂಗ್ ಹೋಗಿದ್ದೆ ನಾನು, ದೊಡ್ಡ ಮನೆ. ಪೂಜಾ ಮುಗಿಸ್ಕೊಂಡು ಪ್ರಸಾದ ಕೊಡೋ ಟೈಮ್ದೊಳಗೆ ಅವರು ಮಗ ಸೈಂಟಿಸ್ಟ್ ಓದ್ತಿದ್ದ ಬೆಂಗಳೂರೊಳಗೆ, ಕರೆಸಿದ್ರು ಮನೆ ಓಪನಿಂಗ್. ತಾಯಿ ತಂದೆ ಬಂದು ಬಾಂಧವರು ಮನೆ ತುಂಬಿದ ದೊಡ್ಡ ಮನೆ, 4 ಅಂತಸ್ತು ಮನೆ, ಗ್ರಾನೈಟ್ ಮಾರ್ಬಲ್ ಮನೆ ಅದು. ಆ ಹುಡುಗ ಸಾಷ್ಟಾಂಗ ಹಾಕು ಅಂದರು. ಗೊತ್ತೇ ಇಲ್ಲ ಅವಾಗ ಸಾಷ್ಟಾಂಗ ಹಿಂಗೆ. ಅವ ಸೈಂಟಿಸ್ಟ್ ಓದ್ದೆ, ಅವ ಏನೂ ಗೊತ್ತಿಲ್ಲ ಅದಕ್ಕೆ. ಸಾಷ್ಟಾಂಗ ಅಂದ್ರೆ ಏನು? ಬೀಳಂದವ ತಂದೆ ತಾಯಿ, ಬೀಳು ಗುರುಗಳ ಮುಂದೆ ಬೀಳಂದ. ನಾವು ಹಿಂಗೆ ಮುಂದೆ ಕೂತ್ಕೊಂಡಿದ್ದೆವು. ನಮ್ಮ ಮಗ್ಳು ಒಂದು 4 ಮಂದಿ ಆ ಊರಿನ ಬಿಜಾಪುರದಾಗ 5 ಮಂದಿ ಕುಂತಿದ್ರು. ನಮ್ಮದು ಪೂಜಾ ಮುಗಿದಿತ್ತು. ಬೀಳಂದ ಕೂಡ ಅವ ಸೈಂಟಿಸ್ಟ್ ಓದ ಹುಡುಗ ನಿಂತವನೇ ದಡಲ್ಲನ ಬಿದ್ದುಬಿಟ್ಟ. ಬಕ್ಕಬಾರ್ಲೆ ಬಿದ್ದ ಹೇಳ್ತೀವಿ. ಯಾವಾಗ ಬಕ್ಕಬಾರ್ಲೆ ಬೀಳನ್ನಲ್ಲ, ಅವರ ತಂದೆ ಬಿದ್ದಾಗ ಹಣಿ ಹೊಡಿತು, ಮೂಗೊಡಿತು, ಬಾಯನ್ನ ಹಲ್ಲು ಅದು ರಗತ್ ಹರಿತು. ಇನ್ನು ನಮ್ಮ ಪೂಜೆ ಆಗೋದಿಲ್ಲ ಅಂತ ಕಿತ್ತಲೆ ಪೂಜಾದ ಗಂಟಂತ ಎದ್ದು ಹೊರಗೆ ಹೋಗ್ಬಿಟ್ಟೆನು. ದವಾಖಾನೆ ತೊಗೊಂಡದಾರ ಹುಡುಗನ, ಹಲ್ಲ ಮುರಿದು ಬಾಯನ್. ಸಂಸ್ಕಾರ ಹೀನ ಪಶು ಸಮಾನ. ತಂದೆ ಆದಾಮ ಮಗನಿಗೆ ಕಲಿಸಬೇಕಾಗಿತ್ತು. ಸಾಷ್ಟಾಂಗ ಅಂದ್ರೆ ಕೈ ಊರಿ 2 ಅಂಗೈಯನ್ನು, ಹಣಿಯನ್ನು, ಎದೆಯನ್ನು, 2 ಮೊಳಕಾಲನ್ನು, 2 ಹೆಬ್ಬಳನ್ನು ಹಚ್ಚಿ ಮನಸ್ಸೊಂದು ಕೂಡಿದ್ರೆ ಅದಕ್ಕೆ 8 ಅಂಗಗಳ ಅಥವಾ ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಅಂತಾರೆ. ತಾಯಿ ತಂದೆ ಮಕ್ಕಳಿಗೆ ಕಲಿಸ್ಬೇಕು. ಅವ ಮಕ್ಕಳು ಕಲಿತಾವ ಅನ್ನೋದಕ್ಕೆ ತಂದೆ ತಾಯಿಗಳಿಂದ ಅಕ್ಕನಿಂದ ಕಲಿತ ಬಸವಣ್ಣನವರು ಆ ಜಾತವೇದ ಮುನಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಹೇಳ್ತಾ ಇದ್ದಾನೆ. ಅವತ್ತು ಏನು ಹೇಳ್ತಾನೆ? ವಚನ ಹೇಳಿದವ. ತಂದೆ ನೀನು ಒಂದ. ತಾಯಿಯನ್ನ ಬಿಟ್ಟಾನ, ತಂದೆಯನ್ನ ಬಿಟ್ಟಾನ, ಕಾಕಂದಿಯರನ್ನು ಬಿಟ್ಟಾನ, ದೊಡ್ಡಪ್ಪಗಳನ್ನು ಬಿಟ್ಟಾನ, ಚಿಕ್ಕಪ್ಪಗಳನ್ನು ಬಿಟ್ಟಾನ, ಎಲ್ಲರನ್ನ ಬಿಟ್ಟು ಎಲ್ಲಿಗೆ ಬಂದಾನಂದ್ರೆ ಗುರುವಿನ ತಾಣಕ್ಕೆ ಬಂದಾನ. ಹೆತ್ತಾಗಿ ತತ್ತಾಗಿ ಮತ್ತೆ ಗುರುವಿನ ಹತ್ತಿರಲ್ಲಿ ಇರುವಂದ ಸರ್ವಜ್ಞ. ಅವಾಗ ಒಂದು ವಚನ ಹೇಳ್ಯಾನ ಬಸವಣ್ಣವರು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು, ಇದು ನಿಮ್ಮ ಧರ್ಮ ಅಂತ ಆ ಗುರುವಿಗೆ ಸಾಷ್ಟಾಂಗ ಹಾಕ್ಯಾನ. ನೀನೇ ನನ್ನ ತಂದೆ ತಾಯಿ ಅಂತ ಅರ್ಪಣವಾಗ್ಯಾನಲ್ಲಿ. ನೀನೇ ನನ್ನ ತಾಯಿ ತಂದೆ, ನೀನೇ ನನ್ನ ತಂದೆ ಅಂದಾಗ ಅವ ಗುರು ಎತ್ಕೊಂಡಾನ. ಗುರು ಆ ಕೂಸಿನನ್ನು ಎತ್ಕೊಂಡಾನ. 8 ವರ್ಷದ ಬಾಲಕನಿಗೆ. ಯಾರ ಗುರುಗಳಿಗೆ ದೀಕ್ಷಾ ತಗೊಂಡಿದ್ರು. ದೀಕ್ಷಾ ತಗೊಳ್ಳೋ ಹೊತ್ನ್ಯಾಗ ಮಹಾರಾಷ್ಟ್ರದೊಳಗೆ, ಯಪ್ಪ ನಿನ್ನ ಪುಣ್ಯದಿಂದ ನನಗೆ ಭಾಳ ದೊಡ್ಡ ಶ್ರೀಮಂತಿಕೆ ಬಂದದಂತ ಒಂದು ಪತ್ರ ಬರೆದ ಶಿಷ್ಯ. ಅವಾಗ ಗುರುಗಳಿಗೆ 12 ವರ್ಷ ಆದಮೇಲೆ, ನನ್ನ ಶಿಷ್ಯಗೆ ಶ್ರೀಮಂತಿಕೆ ಬಂದದ, ಅವನ ಮನೆಗೆ ಹೋಗ್ಬೇಕಂತೇಳಿ ಪತ್ರ ಬರೆದ್ರೆ, ಇಂಥ ದಿನಕ್ಕೆ ನಿನ್ನ ಮನೆಗೆ ಬರ್ತೀನಿ ಅಂತ. ಫೋನ್ ಇರಲಿಲ್ಲ ಅವಾಗ, ಒಂದು 50 ವರ್ಷದಿಂದ. ನಿನ್ನ ಮನೆಗೆ ಬರ್ತೀನಿ ಅಂತ ಪತ್ರ ಬರೆದ್ರು. ಪತ್ರ ಬಂದು ಮುಟ್ತು ಶಿಷ್ಯನ ಕೈಯಾಗ. ನಮ್ಮ ಗುರುಗಳು ಬರ್ತಾರ, ಆದ್ರೆ ಬಂದು ಏನು ಬಿಡ್ತಾನೋ ಏನಿಲ್ಲ, ಏನು ರೊಕ್ಕ ಬಿಡ್ತಾನೋ, ಬೆಳ್ಳಿ ಬಿಡ್ತಾನೋ, ಏನು ಬಿಡ್ತಾನೋ ಏನಿಲ್ಲ ಅಂತ ಎದೆ ಹೊಡೆದ್ರು ಇಬ್ಬರು ಗಂಡ ಹೆಂಡತ್ರಿ. ಗುರುವಿನ ಆಶೀರ್ವಾದದಿಂದ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಹೊಲ ಮನಿ ಎಲ್ಲ ಹಿಡ್ದಾರ. ಆದ್ರೆ ಗುರು ಬಹಳ ದಿನಕ್ಕೆ ಬರಾಕತ್ತಾನ, ಅವನ ಆಶೀರ್ವಾದದಿಂದ ಎಲ್ಲ ಪಡೆದೀವಿ ಅನ್ನುವಂಥ ಜ್ಞಾನ ಇಲ್ಲ, ಏನು ಬೇಡ್ತಾನೋ ಇಲ್ಲ ಅಂತ ಎದೆ ಹೊಡೆದ್ರು ಗಂಡ ಹೆಂಡತಿ. ಇನ್ನು ಮಕ್ಕಳಾಗಿದ್ದಿಲ್ಲ ಅವಕ್ಕೆ. ಆಗಿನ ಕಾಲದೊಳಗೆ ಗುರುಗಳು ಎತ್ತಿನ ಮ್ಯಾಗ ಬಂದರ್ರಿ. ಕಾರ್ ಇರಲಿಲ್ಲ, ಕಂಟ್ಲು ಎತ್ತಂತಿದ್ದು. ಎತ್ತಿನ ಮ್ಯಾಗ ಗುರುಗಳ ಕೂತ್ರ ಶಿಷ್ಯ ಮುಂದೆ ಓಡ್ಬೇಕು. ಮುಂದೆ ಶಿಷ್ಯ, ಎಂಥ ಶಿಷ್ಯರು ಆಗಿನ ಕಾಲದೊಳಗೆ. ಮುಂದೆ ನಡಿಬೇಕಮ್ಮ. ಗುರುಗಳು ಕೂಡ ಎತ್ತಿನ ಮ್ಯಾಗ ಕುಂದ್ರಂಗಿಲ್ಲ. ಅಲ್ಲಲ್ಲೇ ದಾರಿಗೆ ವಸತಿ ಮಾಡಿ, ಪೂಜಾ ಪ್ರಸಾದ ಮಾಡಿ, ದಾರಿ ಒಳಗೆ ಅನ್ನ ಸಾರ ಮಾಡಿ ಕೊಡುವಂಥ ಶಿಷ್ಯ ನಡೀತಾ ಇರಬೇಕು. ಬಂದು ತಲುಪಿದ್ರ ಶಿಷ್ಯನ ಮನೆಗೆ. ಎತ್ತು ಇಳಿದ, ಪೂಜಾ ಸಾಮಾನೆಲ್ಲ ಹೋಗಿ ಮನೆಯಾಗ ಇಟ್ಟವ. ಶಿಷ್ಯ ಪಾದಕ್ಕೆ ನೀರು ಹಾಕಿದ್ರು ಇಬ್ಬರು ಗಂಡ ಹೆಂಡತಿ. ದೊಡ್ಡ ಮನೆ, ಮೊದಲು ಕೊಂಪಿ ಮನೆಗೆ ಹೋಗಿ ದೊಡ್ಡ ಮನೆಯಾಗಿತ್ತು. ಕೊಂಪಿ ಹೋಗಿ ದೊಡ್ಡದಾಗ್ಯದಿಲ್ರಿ, ಇನ್ನು ಇದು ಕಂಪನಿ ಅಂತಾರೆ. ಇಂಗ್ಲೀಷರಪ್ಪಗಳು ಒಂದು ಮಾತು ಹೇಳಿದ್ರು, ಇದು ಕೈಲಾಸ ಆಗ್ತದೆ ಅಂತ ಹೇಳಿದ್ರು. ನನಗೆ ಅಧಿಕಾರ ಕೊಡಾಗ ಅದು ಕರೆ ಸಿದ್ಧಾಂತ ಆಗ್ಯದ. ಅದಕ್ಕೆ ಮೊನ್ನೆ ಲಿಂಗದೊಳಗೆ ಆಗಾಗ ಒಂದು ಮಾತು ಹೇಳಿದೆ, ಅನುಭವ ಮಂಟಪ ಇದು ಮುಗಿಬೇಕಾಗ್ಯದ. ನಾನು ಇದು ಬಾಕ್ಲಕ್ಕೆ ಅಡಿಗಲ್ಲನ್ನ ಹಾಕಿ ನಂದು ಬಳಕ ಇದು ನಿಮ್ಮ ಕೈ ಬ್ಯಾಗ ಮುಗಿತದ, ಇದನ್ನು ಬಿಡಬಾಡ್ರಿ ಅಂತ ಹೇಳಿ ಹೋಗ್ಯಾರ. ಅವರು ಪತ್ರಿಗಿಡ ಹಚ್ಚಿ ಹೋಗ್ಯಾರ. ಇಲ್ಲಿ ಅವರು ನೆನಪಿಗಾಗಿಲ್ಲ, ಪತ್ರಿಗಿಡ ಅದು.
ಅವ್ರ ಮಾತನ್ನ ನಡೆಸ್ಬೇಕಾಗಿ. ಅವಾಗ ಮನ್ಯಾಗ ಬಂದ್ರೆ ಗುರುಗಳು ಸ್ನಾನ ಮಾಡಿದರು, ಕೊಬ್ಬರಿ ಎಣ್ಣೆ ಕೊಟ್ಟ, ಶಾಂಪೂ ಕೊಟ್ಟ, ಎಲ್ಲ ಕೊಟ್ಟು ಹಚ್ಕೊಂಡು ಆನಂದ ಸ್ನಾನ ಮಾಡಿದರು. ಏನು ಅಡುಗೆ ಮಾಡಿಸ್ತೀಯಪ್ಪ? ಎಲ್ಲ ನಿಮ್ಮ ಪಾದದ ಪುಣ್ಯ ಅಂದವ ಶಿಷ್ಯ. ಏನೇನು? ಹೋಳಿಗೆ, ಹುಗ್ಗಿ, ಅನ್ನ, ಸಾರು, ಕರಿಗಡಬ, ಉಪ್ಪಿನಕಾಯಿ, ಸಂಡಿಗೆ, ಹಪ್ಪಳ, ಕರೆದ ಮೆಣಸಿನಕಾಯಿ ಎಲ್ಲ ಹೇಳಿಬಿಟ್ರು ಅವ್ರು. ಎಲ್ಲ ಮಕ್ಕಳ ಹೇಳಿದ್ರು ಇಟ್ಟು ಸಂತಿ. ಅವ ಇಬ್ಬರು ಗಂಡ ಹೆಣ್ತಿ ಅಂದರು. ಹಣಿ ಬಿಡ್ಕೊಳಮ್ಮ ಇಟ್ಟೆಲ್ಲ ಹೇಳಿದ್ನೇವ, ಹೆಂಗೆ ಮಾಡಮ್ಮ, ಖರ್ಚಾಗ್ತದೆ. ನಾವು ತಂಗುಳು ರೊಟ್ಟಿ ತಿನ್ನು ಮಂದಿ ಎಲ್ಲ ಮನೆಗದ ತಂಗುಳು ರೊಟ್ಟಿ ತಿಂತಿದ್ದೆವು. ಕೆಟ್ಟ ಲೋಭಿಗಳು, ಕಡು ಲೋಭದಿಂದ ಕಲಿತ ನಮ್ಮನ್ನುಂಟೆ. ಲೋಭಿ ಅಂತ ಪಾಪಿ ಜಗತ್ತಿನೊಳಗೆ ಯಾರೂ ಇಲ್ಲ ಅಂತ ಏನಿಟ್ಟು ಸಂತಿ ಹೇಳಿದ. ಯಪ್ಪ ಎಲ್ಲ ನೀನು ಪಾದದ ಪುಣ್ಯ ಮಾಡ್ತೀವಿ ಅಂದರು. ಹೋಗಿ ಮಾಡಿ ಎಲ್ಲ ಸಂತಿ ತಂದು ಕೊಟ್ಟ. ಹೆಣ್ತಿ ಓಡಾಡಿ ಮಾಡಿದ. ಸಾಯಂಕಾಲ 5 ಗಂಟೆಗೆ ಪೂಜೆ ಆಯಿತು. ಎಲ್ಲ ಊಟ ಮಾಡಿ ಆನಂದ ಆಯಿತು. ಗುರುಗಳು ಮುಕ್ಕೊಂಡ್ರು, ಮಂಚಕ್ಕೆ ಮನಗಿಸಿದ. ಬೆಳಗಿನ ಜಾವ ದೌಡ್ ಎದ್ದು ನಾವು ಹೋಗ್ತೀವಪ್ಪ, ಕಾಣಿಕೆ ಕೊಡು, ನಾವು ಪೂಜೆ ಮಾಡಿಕೊಂಡು ತಯಾರಾದ್ರು. 101 ರೂಪಾಯಿ ಕೊಟ್ಟ, ಹೆಚ್ಚಿಗಿಲ್ಲ, 101 ರೂಪಾಯಿ ಕೊಟ್ಟ. ಎಲ್ಲ ಪೂಜಾ ಸಾಮಾನು ಎತ್ತಿನ ಮ್ಯಾಗ ಹೇಳ್ದ. ಅಪ್ಪ ನಾವು ಹೋಗ್ತೀವಿ ಅಂದರು. ಗುರುಗಳು ಎತ್ತಿನ ಮ್ಯಾಗ ಕೂತ್ಕೊಂಡ್ರು. ಶಿಷ್ಯ ಹೇಳ್ದ, ಅಲೋ ತಮ್ಮ, ಬೆಳ್ಳಿ ಪಾದರಕ್ಷಿ ಪೂಜಾದ ಕೊಲೆ ಬಿಟ್ಟಿದ್ನೆಲ್ಲ ತಂದೇನು? ಅವ ಶಿಷ್ಯ ಓಡಾದ, ಹುಡುಕಾಡ್ದ, ಕಾಣಲಿಲ್ಲ. ಕರಿ ಅವನ ಮನೆ ಶಿಷ್ಯನ. ಎಲ್ಲದ ಬೆಳ್ಳಿ ಪಾದರಾಕ್ಷಿ? ಅವ ಅಂತಾನೆ ಶಿಷ್ಯ, ಎಲ್ಲ ನಿಮ್ಮ ಪಾದ ಪುಣ್ಯ ಅಂತ ಮೊದಲೇ ಹೇಳಿ ನಾನು ನಿನ್ನ ಪಾದರಾಕ್ಷಿ ಮಾರಿ ತಂದಿನ ಸಂತಿ ಅಂದವ. ಬೆಳ್ಳಿ ಪಾದರಾಕ್ಷಿ ಮಾರಿದ್ದ ಮಗ ಹೋಗಿ ಸಂತ್ಯಾಗ. ಅವಂದ ಸಂತಿ ತಂದು ಅವಾಗ ಉಣಿಸಿ ಅವಂದ 100 ರೂಪಾಯಿ ಹೆಚ್ಚು ಉಳಿದು ಕೊಟ್ಟು ಕಳಿಸಿದ್ದವ. ಇಂಥ ಶಿಷ್ಯರು ತಗೊಂಡು ಏನು ಮಾಡ್ತಿದೆ? ಅವನು ಪಾದರಕ್ಷೆ ಮಾರಿ ಅವಾಗ ಉಣಿಸಿ ಕಳಿಸು ಶಿಷ್ಯರ ಜಗತ್ತಿನೊಳಗೆ ಅದಾರಂತೇಳಿ ಕಥೆಗಳನ್ನು ಮಾಡ್ಯಾರಲ್ಲ. ಹಂಗೆ ನಮ್ಮೂರ ಭಕ್ತರು ಹಂಗಲ್ಲ. ಗುರುಗಳು ಪಾದ ಹಾಕ್ಯಾರಂದ್ರೆ ಯಪ್ಪ ನೀವು ಎಟ್ಟು ಬೇಡ್ತೆ ಬೇಡಲ್ಲ, ಮುಂದಿನ ಸಲ ನೀವು ಬೇಡ್ದಟ್ಟು ಕೊಡ್ತೀವಿ ಅಂತ ನಮ್ಮ ಭಕ್ತರು ಹೇಳ್ಯಾರ. ನಾ ಬೇಡ್ದಟ್ಟು ನೀವು ಕೊಡ್ಬೇಕು ಮುಂದಿನ ಸಲ. ಅಂತಹ ಭಕ್ತರು ಈ ಊರೊಳಗದಿರಿ, ಅಂಥ ಸದ್ಭಕ್ತರು ಈ ಊರೊಳಗದಿರಿ. ನಿಮ್ಮನ್ನು ನೋಡೇ ಇದನ್ನು ಕಟ್ಟಿನ ಮಠ ಪರಂತು, ನಿಮ್ಮ ಸಹಾಯದಿಂದ ಪರಂತು. ನನಗಾಗಿ ಕಟ್ಟಿಕೊಂಡದ್ದಲ್ಲ, ಇದು ನಿಮಗಾಗಿ ಕಟ್ಟಿದ್ದದ, ನನಗೇನೂ ಇಲ್ಲ. ಅಂಥ ಯಾವ ಬಸವಣ್ಣನವರು ಕೂಡಲ ಸಂಗಮನಕ್ಕೆ ದಯಮಾಡಿಸಿ ಗುರುಗಳ ಹತ್ರ ವಿದ್ಯಾಭ್ಯಾಸಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಆದರೆ ವಯಸ್ಸಿಗೆ ಬಂದಿರತಕ್ಕಂಥ ಬಸವಣ್ಣನಿಗೆ ವಯಸ್ಸಿಗೆ ಬಂದ ಮೇಲೆ, ಬಾಲಕ ತರುಣ ಯೌವನಾವಸ್ಥೆ ಬಂದ ಮೇಲೆ ಅವನಿಗೊಂದು ಮದುವೆ ಮಾಡಬೇಕಲ್ಲ. ಮದುವೆ ಗುರುಗಳು ಕೇಳ್ತಾ ಇದ್ದಾರ, ನಿನಗೊಂದು ಮದುವೆ ಮಾಡ್ಬೇಕಂತ ಮಾಡಿ. ಓ ಬಸವಣ್ಣ, ಬಸವಣ್ಣವರು ಹೇಳ್ತಾ ಇದ್ದಾರೆ, ಯಪ್ಪ ನಾ ಮದುವೆ ಎಲ್ಲ ಬಂಧನಕ್ಕೆ ಹಾಕ್ಬೋದ? ನಿನ್ನ ಪಾದ ಸೇವೆ ಮಾಡಿ ನಿನ್ನ ಹತ್ತಿರ ಇತ್ಕೊಂಡು ನಾ ಹೀಗೆ ಇದ್ದ ಕಾಲ ಕಳಿತೀನಿ ಅಂತ ಬಸವಣ್ಣ ಹೇಳ್ತಾ ಇದ್ದಾನೆ. ನೀ ಮದುವೆ ಮಾಡಿಕೊಳ್ಳಿಲ್ಲ ಅಂದ್ರೆ ಗುರು ವಚನ ನೀ ಪಾಲಿಸ್ಬೇಕು ಅಂತ ಹೇಳ್ತಾರೆ ಗುರುಗಳು. ನೀ ಮದುವೆ ಮಾಡಿಕೊಳ್ಳೇಬೇಕು. ಗುರು ಅಪ್ಪಣೆ ಅದ, ಗುರು ವಚನ ಅದ. ಗುರು ವಚನವಲ್ಲದೆ ಲಿಂಗವೆಂದೆನಿಸದು, ಗುರು ವಚನವಲ್ಲದೆ ಜಂಗಮವೆಂದೆನಿಸದು. ಗುರು ವಚನವನ್ನು ನೀವು ಪಾಲಿಸ್ಬೇಕಾಗ್ತದ. ನೀ ಮದುವೆ ಮಾಡ್ಕೋಬೇಕಾಗ್ತದ. ಅಂದಾಗ ಗುರುವಿನ ವಚನ ಮೀರ್ಲಾರ್ದಂಗೆ ಆಗ್ತದ. ಅಕ್ಕನಾಗಮ್ಮ ಹೇಳ್ತಾಳ, ಗುರುವಿನ ಮಾತ ಮೀರಬೇಡ. ವಚನ ಅಂದ್ರೇನು? ಶ್ರೀ ಗುರು ವಚನ ಉಪದೇಶವನು ಆಲಿಸಿದಾಗಳ್ಳಹುದು ನರನಿಗೆ ಮುಕುತಿ. ಗುರುವಿನ ವಚನವನ್ನು ಯಾವಾಗ ನೀವು ಪಾಲಿಸ್ತೀವೋ ಅಲ್ಲೇ ಮುಕ್ತಿ ಆಗ್ತದ. ಆ ಗುರುವಿನ ಆಣತೆಯನ್ನು ನೀಡಬೇಕಾಗ್ತದೆ ಅಂತ ತಿಳ್ಕೊಂಡು ಅಕ್ಕನಾಗಿರತಕ್ಕಂಥ ನಾಗಮ್ಮ ತಮ್ಮನನ್ನು ಬೆಳೆಸಿ ಸಂಸ್ಕಾರವನ್ನು ಕೊಡುವಂಥ ಅಕ್ಕನಾಗಮ್ಮ ತಾಯಾಗಿರುತ್ತಾಳೆ, ಅವನಿಗೆ ಅಕ್ಕನೂ ಆಗಿರುತ್ತಾಳೆ. ಅವಾಗ ಕನ್ಯೆ ಹುಡುಕಾಡಬೇಕಲ್ಲ. ಕನ್ಯೆ ಹುಡುಕಾಡ್ತಾರ. ಒಬ್ಬ ಮನುಷ್ಯ ಲಗ್ನ ಅಲ್ಲಾರ್ದ ಹೊಂಟಿದ್ದಂಗೆ ಅರಣ್ಯದಾಗ, ಲಗ್ನನ ಆಗಿದ್ದಿಲ್ಲ. ಹಾಗೆ ಹೋಗ್ತಾ ಅರಣ್ಯದೊಳಗೆ ಒಂದು ದೊಡ್ಡ ಗಿಡ, ಅಲ್ಲಿ ಗಿಡಕ್ಕೆ ಕೂತ್ಕೊಂಡ. ಅದು ಬಹಳ ದೊಡ್ಡ ಗಿಡ, ನೆರಳಿತ್ತು, ಎಲ್ಲ ಕಲ್ಲ ಮುಳ್ಳ ಇದ್ದು. ಏನಪ್ಪ ಬ್ಯಾಸಿಗೆ ಬಿಸಿಲದ, 2 ಗಂಟೆ ಏನಾದರೂ ತಂಪನ್ನು ನೀರಿದ್ರೆ ಚಲೋ ಆಗ್ತಿತ್ತಂತ ಹಿಂಗಂದ. ಅನ್ನೋದ್ರೊಳಗೆ ಹೊಳ್ಳಿ ನೋಡಾಗ ತಂಪನ್ನು ನೀರಿತ್ತ ಗಿಡದ ಬಡ್ಡಿಗೆ ಒಂದು ಹೂಜಿ ಘಟಘಟ ಕುಡ್ದ. ತಂಪನ್ನು ನೀರು ಕುಡ್ದೆ. ಆದ್ರೆ ಹೊಟ್ಟೆ ಸಿತ್ತಲ್ಲ, ಏನಾದರೂ ಒಂದಿಷ್ಟು ಮೃಷ್ಟಾನ್ನ ಭೋಜನ ಇದ್ರೆ ಚಲೋ ಆಗ್ತಿತ್ತಲ್ಲ ಅಂತ ಅನ್ನೋದ್ರೊಳಗೆ ಈ ಕಡೆ ಹೊಳ್ಳಿ ನೋಡ್ರಾಗ ಅಲ್ಲಿ ಮೃಷ್ಟಾನ್ನ ಭೋಜನ, ಹೋಳಿಗೆ, ತುಪ್ಪ, ಅನ್ನ, ಸಾರು, ಕರಿಗವೆಲ್ಲ ಸುಡ್ತದ. ಯಾರು ತಂದಿಟ್ರು ಗೊತ್ತಾಗಲಿಲ್ಲ. ಒಟ್ಟವ ಲಗ್ನ ಅಲಾರ್ದವ ಹಿಂಗೆ ಹೊಂಟಿದ್ದ. ಅಂದದ್ದು ಅಲ್ಲಿ ಸಿಕ್ತು ಪ್ರಸಾದ. ಉಂಡ
ಹೊಟ್ಟೆ ತುಂಬ ಹೊಳಿಗುಂಡು ನೀರು ಕುಡ್ದ. ಸಾಯಂಕಾಲ 5 ಗಂಟೆ, ಅದು ಅರಣ್ಯ. ಮುಕ್ಕೊಳಕ್ಕೊಂದು ಏನಾದರೂ ಇದ್ರೆ ಚಲೋ ಆತಿತ್ತು ನೋಡು, ನಿದ್ದೆ ಮಾಡ್ಬೇಕತ್ ಮಾಡೀನಿ ಅಂದ. ತಕ್ಷಣದಲ್ಲಿ ಒಂದು ಮಂಚ, ಒಂದು ಗಾದಿ ಎಲ್ಲ ತಯಾರಿ, ಮಗ್ಗಲು ಹೋಗಿ ಮುಕ್ಕೊಂಡ. 5:30 ಗಂಟೆ ಹೊತ್ತು ಮುಳುಗಾಕೆ ಬಂತಿತ್ತು, ಬ್ಯಾಸಿಗೆ ಬಿಸಿಲ. ಹೌದು, ಬಯಲಿಗೆ ಮೊಕ್ಕೊಂಡೆ ಅಂದ್ರೆ ಹೆಂಗೆ, ಒಂದು ಮನೆ ಆದ್ರೆ ಚಲೋ ಆತಿತ್ತಲ್ಲ ಅಂತ ಅನ್ನೋದ್ರೊಳಗಾಗಿ ದೊಡ್ಡದೊಂದಿಂದ ಬಂಗ್ಲೆ ತಾರಿಗೆ ಮನೆ ತುಂಬ ಬೆಳಕ. ಮಂಚ ಒಳಗೆ ಹೋಗಿ ತಲಬಾಕಿಲ ಹಾಕಿದ, ಒಳಗೆ ಕೂತ್ಕೊಂಡ. ಒಬ್ಬನೇ ಮನೆಯಾಗ, ಡಬಲ್ ಬೆಡ್ರೂಮ್, ಡಬಲ್ ಕಿಚನ್, ಡಬಲ್ ಹಾಲ್. ಏನು ಮನೆ ಯಾರು ಕಟ್ಟಿದ್ರು ಗೊತ್ತಾಗಲಿಲ್ಲ, ಅಂದದ್ದು ತಯಾರಾಯ್ತು. ಅಂದ ಅರಣ್ಯದೊಳಗೆ ಇಂಥ ಮನ್ಯಾಗ ಒಬ್ಬನೇ ಹೆಂಗೆ ಮಟ್ಟದು, ನಾನು ಲಗ್ನ ಮಾಡ್ಕೊತ ಬೇಕಂತ ಹೊಂಟೀನಿ, ಏನಾದರೂ ಅದನ್ನು ಕನ್ಯಾ ಬಂದರೆ ಚಲೋ ಆತಿತ್ತಲ್ಲ ನನ್ನ ಮನೆಯೊಳಗೆ ಈಗ ಅಂದ ಅನ್ನೋದ್ರೊಳಗಾಗಿ ತಲಬಾಕಲಾಗ ಬಲಗಾಲಿಟ್ಟು ಬಂದ ಬಿಟ್ಲು ಒಬ್ಬಕ್ಕೆ. ಏನು ಜಗ ಅಂತ ಲಕ್ಷ್ಮಿ ಬಂದಂಗಾಯ್ತು. ಬಂದು ಮನ್ಸಿನ ಮೇಲೆ ಕೂತ್ಕೊಂಡ್ಲು, ಕದ ಮುಚ್ಚಿದ. ಅಂತೂ ದೇವ್ರ ನನಗೆ ಬಯಕೆಯನ್ನು ಈಡೇರಿಸ. ನೀ ಯಾರು ಅಂದ, ನೀ ಯಾರನ್ನು ಕನ್ಯೆ ಬೇಕಂದೆಲ್ಲ, ನಾನೇ ಕನ್ಯೆ. ಹೌದು, ಇಬ್ಬರು ಕೂಡಿ ಇದೇವಲ್ಲ, ಇದು ಅರಣ್ಯ. ಅರಣ್ಯದೊಳಗೆ ಏನಾರು ಒಂದು ಬ್ರಹ್ಮರಾಕ್ಷಸ ಬಂದು ನುಂಗಿದ್ರೆ ಹೆಂಗೆ ಮಾಡೋದು ಅಂದ. ಅದು ಬಂದದ್ದ ಬ್ರಹ್ಮರಾಕ್ಷಸ ಇವನು ನುಂಗಿ ಬಿಡ್ತದು. ಭ್ರಾಂತಿಯೋ ಸಂಪೂರ್ಣ ಸುಖದಾಸ್ಯ ಬಾಹ್ಯದಲ್ಲಿ, ಕಾಂತಲೋಕದ ಸೌಖ್ಯ ಅದು ಕಂಡ ಸ್ವಾಂತ ಕೃಷಿಂ ಬ್ರಹ್ಮವೀಕ್ಷೆ ಲಭಿಸಿದ್ದೊಡೆ, ಅದು ಕಾಂತ ಪೂರ್ಣಾನಂದ ಮನುಜ. ಯಾವ ಮನುಷ್ಯನಿಗೆ ಭ್ರಾಂತಿ ಆಗ್ತದ, ಆ ಭ್ರಾಂತಿನ ಭೂತಾಗಿ ನುಂಗುತ್ತದ. ಆಶಕ್ಕೊಂದು ಮಿತಿ ಇರಬೇಕು. ನೀರು ಸಿಕ್ಕಿದ್ದು ಅಲ್ಲ, ಕುಡಿದು ಹೋಗಿದ್ನಂದ್ರೆ ಅವ ಉಳಿತಿದ್ದ. ಆಶಕ್ಕೆ ಬೆನ್ನು ಹತ್ತಿದ್ನಲ್ಲ, ಆ ಅರಣ್ಯದೊಳಗೆ ಆ ಗಿಡದೊಳಗೆ ಬ್ರಹ್ಮರಾಕ್ಷಸ ವಾಸ ಆಗಿತ್ತಲ್ಲ, ಬೇಡಿದ್ದನ್ನು ಕೊಟ್ಟು ಇವನು ನುಂಗಿ ನೀರು ಕುಡಿತು. ಹಂಗೆ ಆ ಬಸವಣ್ಣನವರು ಆಶಕ್ಕೆ ಕಟ್ಟನ್ನು ಹಾಕಿ ಗುರುವಿನ ಆಣತಿಯಂತೆ ಲಗ್ನ ಮಾಡ್ಕೊಳ್ಳೋಕೆ ತಯಾರಿ ಆಗ್ತಾರೆ ನಾಳಿನಿಂದ. ಕನ್ಯೆ ಯಾರು, ಎಲ್ಲಿಯವರು, ಯಾವ ಥರನಾಗಿರ್ಬೇಕು, ಅಂಥವನಿಗೆ ಅಂಥವ್ರು ಹೆಂಡತಾಗಿ ಬರಬೇಕು ಅನ್ನುವಂಥದ್ದು ಬಹಳ ಮಹತ್ವದ್ದದ. ನಾಳಿನ ದಿವಸದಲ್ಲಿ ಯಾವ ಊರ ಕನ್ಯೆ ಹೆಂಗೆ ಇರ್ತಾಳ, ಮದುವೆ ಹೆಂಗೆ ಆಗ್ತದೆ ಅನ್ನೋದನ್ನು ನಾಳಿನ ದಿವಸದಲ್ಲಿ ಬುಧವಾರ ನಾಳೆಗೆ ಲಗ್ನ ಆಗ್ತದೆ. ನೀವೆಲ್ಲ ತಾಯಂದಿರೆ ಆ ಬಸವಣ್ಣವ್ರ ಲಗ್ನ ಕನ್ಯಾ ಕೇಳಬೇಕು, ಎಲ್ಲಿಯಕ್ಕೆ ಬರ್ತಾಳೆ, ಹೆಂಗೆ ಇರ್ತಾರೆ, ಆಕಿನ ಗುಣವೇನು, ಆಕಿನ ಸಂಪತ್ತೇನು, ಆಕಿನ ಲಕ್ಷಣಗಳೇನು, ಇದು ಎಲ್ಲ ತಿಳ್ಕೊಬೇಕಂದ್ರೆ ನೀವೆಲ್ಲ ಇದರ ಡಬಲ್ ನೀವು ಬಂದ್ರೆ ನಿಮಗೆಲ್ಲ ಗೊತ್ತಾಗ್ತದೆ. ಒಬ್ಬರಿಗೆ 10 ಮಂದಿ ನೀವು ಕರ್ಕೊಂಬರ್ತೀರಂತ ನಾ ತಿಳ್ಕೊಂಡೀನಿ. ನಾಳಿನ ದಿವಸದಲ್ಲಿ ಬಸವಣ್ಣ